ಬೇಬಿ 2 ದಿನದಿಂದ ತುಂಬ ಚಳಿ ಇದೆ. ಒಳ್ಳೆ ಕಾಲು ಸೂಪ್ ಕುಡಿಬೇಕು ಅನಿಸ್ತಾರೆ. ಮಾಡ್ಕೊಡ್ತೀಯಾ? ಹೌದು, ವೆದರ್ ತುಂಬ ಚಳಿ ಇದೆ. ಸೊ ಸೂಪ್ ಸಕ್ಕತ್ತಾಗಿರುತ್ತೆ. ತಗೋ ಮಾಡೋಣ. ನಮ್ಮನೇಲಿ ಯೂಶಲಿ 2 ಕಾಲು ತಗೊಬಂದು ಮಾಡ್ಕೊತೀವಿ. ನೀವು ಆರಾಮಾಗಿ 5 ರಿಂದ 6 ಜನ ಕುಡಿಯೋಷ್ಟು ಮಾಡ್ಕೋಬಹುದು. ಆಯ್ತಾ? ಬಿಸಿ ಬಿಸಿ ಕಾಲ್ ಸೂಪ್ ರೆಡಿ. ಕುಡಿಯೋಣ. ಸಕ್ಕತ್ತಾಗಿದೆ. ಗಂಟ್ಲಿಗೆ ಹೋದ ತಕ್ಷಣ ಹಂಗೆ ಒಂದು ರೌಂಡ್ ಖಾರ ಹೊಡಿಯುತ್ತಲ್ಲ, ಪೆಪ್ಪರ್ ಖಾರ ಸೂಪರ್. ಆ್ಯಕ್ಚುಲಿ ನಾನು ಕಾಲು ಸೂಪೇ ಕುಡಿತಾ ಇರಲಿಲ್ಲ. ನಮ್ಮ ಮನೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಕಾಲು ಸೂಪ್ ಕುಡಿತಾ ಇರೋದು. ನಿಜ ಇಲ್ಲ, ನನಗೆ ಈ ಹೋಟ್ಲುಗಳಲ್ಲಿ ಕಾಲು ಸೂಪ್ ಇಷ್ಟ ಆಗಲ್ಲ. ಕಾಲು ಸೂಪ್ ಕುಡಿದ್ಮೇಲೆ ನೋಡಿ ಲಾಸ್ಟಲ್ಲಿ ಒಂದು ಅರ್ಧ kg ಮಸಾಲ ಇರುತ್ತೆ. ಅಷ್ಟೊಂದು ಮಸಾಲ ಹಾಕೋ ಅವಶ್ಯಕತೆ ಇಲ್ಲ. ಅವಾಗ ಕಾಲು ಸೂಪ್ ಟೇಸ್ಟೇ ಹಾಳಾಗ್ಬಿಡುತ್ತೆ. ವೆರಿ ಮಿನಿಮಮ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಈ ಥರ ಮಾಡ್ಕೊಳ್ಳಿ. ಕ್ರೇಜಿ ಆಗಿರೋದೆ ಮಾತ್ರ. ಬೆಂದೋಗ್ಬಿಟ್ಟಿದೆ. ಇವತ್ತು ಮಕ್ಕಳು ಕೂಡ ಕುಡಿಸ್ಬೇಕು, ಬೋನ್ ಸ್ಟ್ರಾಂಗ್ ಆಗುತ್ತೆ. ನಾನು ಹೇಳ್ಬೇಕಾದ್ರೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ತರ ಮಾಡ್ಕೊಂಡು ಕುಡಿದು ನೋಡಿ. ಸ್ವಲ್ಪ ಇಷ್ಟಪಡದೇ ಇರೋರು ಕೂಡ ಕುಡಿಯೋಕೆ ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನೀವು ಮಾಡ್ಕೊಳ್ಳಿ, ಕುಡ್ಕೊಳ್ಳಿ, ಹಂಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ.